ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಮಾ ಏನಮ್ಮ ಹುಳಿ ಕಾಳು ಹಾಕೊಂಡೆ, ಏನು ಸಾರು ಇವತ್ತು? ಮೊದಲು ನಮ್ಮ ಅಮ್ಮಯ್ಯರು ಹುಳ್ಳಿ ಕಾಳು ಹುರಿದ್ಬಿಟ್ಟು ಅದನ್ನ ಹಂಗೆ ಬೆಂಗ್ಳೂಯ್ಯರು ಬೆಂಗ್ಳೂಯ್ದು ಕಾಳು ಕೊಟ್ಟು ಸಾರೆಲ್ಲ ಸಪ್ಪೆಸ್ರನ್ನ ಕಲ್ಸರು. ಬೆಂಗ್ಳೂಯ್ಯೋದು ಅಂದರೆ ಹಿಂಗೆ ಹುರಿದ್ಬಿಡೋದು, ಹುರಿದ್ಬಿಟ್ಟು ಬೇಯಿಸ್ಬಿಡೋದು. ಬೇಯಿಸ್ಬಿಟ್ಟು ಆ ಕಾಳ ನಮ್ಗೆ ಕೊಡೋರು. ಮಧ್ಯಾಹ್ನ ಹೊತ್ತಿಂದ ನಾವು ಹೊಟ್ಟೆ ಸಿದ್ದು ತಿಂದ್ರೆ ಕೊಡೋರು, ಹಂಗೆ ಕೊಡೋರು. ಅದನ್ನ ಸಪ್ಪೆಸ್ರ ಕಲಸಿ ಉಂಬರು. ಅಂದ್ರೆ ಇವಾಗ ಏನು ಸಾರು ಅಂತ ಅದನ್ನೇ ನಾನು ಹುರಿದ್ಬಿಟ್ಟು ಹುಳ್ಳಿ ಕಾಳ ಬೇಯಿಸಿ ಸಪ್ಪೆಸ್ರು ಕಲಿಸ್ತೀನಿ. ಹೆಸರು ಬೇಕಲ್ಲ ಇದಕ್ಕೊಂದು. ಇದೆಂತದಪ್ಪ, ಹುಳ್ಳಿ ಕಾಳು ಬೆಂಗ್ಳೂಯ್ದಿದ್ದೆ ಅಂತ. ಹಂಗಂತಾರ ಒಟ್ನಾಗೆ. ಹುಳ್ಳಿ ಕಾಳು ಬೆಂಗ್ಳೂಯ್ದಿದ್ದೆ ಕಣ, ಅದೇ ಸಪ್ಪೆಸ್ರಿತ್ತು ಕಲ್ಸಿದ್ದೆ ಬಸ್ಸಾರ್ದ. ಒಟ್ನ ಹುರ್ದುಳ್ಳಿ ಕಾಳು ಸಪ್ಪೆಸ್ರು. ನಾವ್ ಹಂಗ್ ತಿಳ್ಕೊಬೇಕಷ್ಟೇ. ನೀನ್ ಹೆಸರು ಕೊಡಕ್ಕೆ ಹಂಗ್ ತಿಳ್ಕೊಬೇಕು. ನಾ ಹುಡುಗರಾಗೆ ಹುಳ್ಳಿ ಕಾಳು ಬೆಂಗ್ಳೂಯ್ದಿದ್ವಿ, ಅದೇ ಒಂದಿಷ್ಟು ಸಪ್ಪೆಸ್ರಿತ್ತು ಕಲ್ಸಿದ್ವಿ. ನಾವಿವಾಗ ಹೆಸರು ಕೊಡ್ಬೇಕಂದ್ರೆ ಹುರ್ದುಳ್ಳಿ ಕಾಳು ಸಪ್ಪೆಸ್ರು. ಸರಿ. ನಮ್ಮ ಅವಾಗ ಏನೋ ಒಂದು ತಿಂಬಾಕ್, ಇವಾಗ ನಂಗೇನು ಯಾತದು ಇರ್ಲಿಲ್ವಲ್ಲ, ಯಾವ್ದೋ ಒಂದ್ ಹಿಂಗ್ ಮಾಡೋರು ಕೊಡೋರು ತಿಂಬಾಕಿ. ಇವಾಗ ಅಂದ್ರೆ ನಮ್ಮ ಪಾನಿಪುರಿ, ಬೇಲ್ಪುರಿ, ಎಗ್ ರೈಸು ಇಂಥವೆಲ್ಲ ತಿಂಬಾಕೆ, ಕೇಕ್ ಅಂತೆ, ಬಿಸ್ಕಟ್ ಅಂತೆ, ಯೋಸು ತಿನ್ನಕ್ಕೆ. ನಮ್ಗಂತವೆಲ್ಲ ಇರ್ಲಿಲ್ವಲ್ಲ ಸಣ್ಣ ಹುಡುಗರಾಗೆ. ಪಾಕದ ಕಡ್ಲೆ ಒಂದ್ ಬಿಟ್ಟಿದ್ದೆ. ಇದು ಪೆಪರ್ಮೆಂಟು, ಶುಂಠಿ ಪೆಪರ್ಮೆಂಟು, ಕಿತ್ಲಿ ಪೆಪರ್ಮೆಂಟು, ನಿಂಬೆ ಹಣ್ಣಿ ಪೆಪರ್ಮೆಂಟು ಅಂತ ಇದ್ವಮ್ಮ ಅಷ್ಟೇ. ಕಿತ್ಲಿ ತೊಡೆ ಇದ್ದಂಗೆ ಇರೋವು ಪೆಪರ್ಮೆಂಟು. 10 ಪೈಸೆ 5 ಪೈಸೆ ತಕೊಂಡೋಗಿ ಕೊಟ್ರೆ 4-5 ಕೊಡೋರು ಅಷ್ಟೇ. ಈಗ ಬಿಸ್ಕತ್ತು ಅವು ಡಬ್ಬೆಗೆ ಹಾಕಿ ಇಕ್ಕರು. ಈಗ ನಂಗೆ ಪಟ್ನ ಗೊತ್ತಿರ್ಲಿಲ್ಲ, ಗಾಜಿನ ಬಾಟ್ಲಿಗಾಗಿ ಇಕ್ಕರು. ಬಿಸ್ಕೆಟ್ ಕೇಳಿರೆ ಕೊಡೋರು ಅಷ್ಟೇ. ಬಿಸ್ಕೆಟ್ ಅಲ್ಲ, ಬಿಸ್ಕತ್. ಬಿಸ್ಕತ್ ನಾವು ಹುಡುಗ್ರಾಗ ಒಂದು ಪ್ಲಾಸ್ಟಿಕ್ ಅನ್ನೋದು ನಾವು ನೋಡ್ಲಿಲ್ಲ. ಇವಾಗ ಪ್ಲಾಸ್ಟಿಕ್ ಇಲ್ಲದಿರಲ್ಲ. ಪ್ಲಾಸ್ಟಿಕ್ ಇಲ್ಲದ ಯಾವ ಐಟಮು ಮನೆಗೆ ಬರಲ್ಲ ಈಗ. ಒಟ್ನಾಗ ಇದು ಹುರ್ದ್ಕೋಬೇಕಾ ಫಸ್ಟು? ಹುರಿದ್ಬಿಟ್ಟು ಹುರುಳಿ ಕಾಳನ್ನ ಹುರ್ಕೊಬೇಕು. ಚೆನ್ನಾಗಿ ಮಾಮೂಲಿ ನಾವು ಹೆಂಗೆ ತಿನ್ನಕ್ಕೆ ಹುರ್ಕೊಂತೀವ, ಹುಳ್ಳಿ ಕಾಳು ಹಂಗೆ ಹುರ್ಕೋಬೇಕು, ಚಟ ಆಗಂಗೆ. ಅವನ್ನ ಬೇಯಿಸೋದು. ಹಾಗೆ ಇಳಿಸ್ಕೊಂತೀನಿ ಅಲ್ವಾ? ಈಗ ಹಿಂಗೆ ಹುರ್ಕೋಬೇಕು, ಹುರಿದ್ಬಿಟ್ಟು ಬೇಯಿಸ್ಕೋಬೇಕು. ಬೆಂಗ್ಳೂಯ್ಯೋದು. ಹುಳ್ಳಿ ಕಾಳು ಬೆಂಗ್ಳೂಯ್ದಿದ್ವಿ ಅಂತ. ಬೇಯಿಸೋದನ್ನೇ ಬೆಂಗ್ಳೂಯ್ಯೋದು ಅನ್ನೋದ ಅಥವಾ ಬೇರೆ ಏನಾನ? ಬೇಯಿಸೋದೇನೆ. ಈಗಳಮ್ಮ ನೀರು ಕಾದವೆ, ಹುಳ್ಳಿ ಕಾಳು ಹುರಿದಿದ್ನಲ್ಲ ಬೇಯಿ ಹಾಕ್ತೀನಿ ಸಪ್ಪೆಸ್ರಿಗೆ. ಬೇಯ್ಕೊಂಬ್ಲಿ. ತಾಳಮ್ಮ ಮೆಣಸಿನ್ಕಾಯಿ ಕೇಳ್ದಲ್ಲ. ಸಪ್ಪೆಸ್ರು ಕಲ್ಸನ ಹುಳ್ಳಿ ಕಾಳು, ಹುರ್ದುಳ್ಳಿ ಕಾಳು ಸಪ್ಪೆಸ್ರ ಚೆನ್ನಾಗಿರ್ತೈತಿ. ಸಪ್ಪೆಸ್ರೆ ಚೆನ್ನಾಗಿರುತ್ತೆ ಬಿಡಮ್ಮ. ಹುಷಾರಿಲ್ಲ ಮಲಗಿದ್ದರು ಎತ್ಕೊಂತಾರೆ ಉಂಬಕ್ಕೆ ಸಪ್ಪೆಸ್ರು ಅಂದ್ರೆ. ಬಿಡಮ್ಮ ಕಡ್ಡಿಗೆ ಏರಿಸಿ ಅವಾಗೆಲ್ಲ ಈಗ ಸುಟ್ಕೊಂಬಾರು, ಒಲೆಗೆ ಹಾಕಿ ಎಂಡ ಇದ್ರೆ ಈಗ ಉಪ್ಪು ಹಾಕ್ತೀನಿ. ಕಾಳೊಂದು ಕುದಿ ಬೇಯಿಸ್ಕೊಂಬಿಟ್ಟು ಉಪ್ಪು ಹಾಕ್ಬೇಕು, ಹಾಕ್ತೀನಿ. ಇದು ಉಪ್ಪು ಇನ್ನೊಂದು ಅದಕ್ಕೆ ಉಪ್ಪು ಹತ್ಬಿಟ್ರೆ ಆಯಿತು ಸಾಕು. ಒಂದು ಕುದಿ ಬೇಯಬೇಕು ಉಪ್ಪು ಹಾಕಿದ್ಮೇಲೆ.
ಇಗಳಮ್ಮ ಹ್ಞೂ ಬೆಂದವೆ ನೋಡು, ಒಟ್ಟೊಡಿ ಹೆಂಗೆ ಬೆಂದವೆ, ಹ್ಞೂ ಹೊಟ್ಟೆ ಹೊಡೆದವ ನೋಡು. ನೋಡು ಇಳಿಸ್ತೀನಿ ಇನ್ನು. ಹ್ಞೂ ನೋಡು ಸಪ್ಪೆಸ್ರು ಹೆಂಗೆ ಬಿಟ್ಕೊಂಡೈತೆ. ಹ್ಞೂ ಇಳಿಸ್ತೀನಿ, ಸಪ್ಪೆಸ್ರು ಕಲಸ್ಕೊಂತೀನಿ. ಹ್ಞೂ ಹೇಳಮ್ಮ, ಹ್ಞೂ ಸಪ್ಪೆಸ್ರು ಕಲಿಸ್ತೀನಿ, ಹ್ಞೂ ಹುಣಸೆಹಣ್ಣು ಹಾಕಿ ಕಲಿಸ್ತಿದ್ದೀನಿ. ಹ್ಞೂ ಹುಣ್ಸೆಹಣ್ಣು ತಗೊಂಡಿದ್ಯಾ? ಹುಣಸೆಹಣ್ಣು ತಗೊಂಡಿದ್ದೀನಿ, ಕಲಿಸ್ತಿದ್ದೀನಿ. ಇದಕ್ಕೇನು ಟೊಮೆಟೊ ಹಣ್ಣು ಬದನೆಕಾಯಿ ಹಾಕೋದು ಇಲ್ಲ. ಹ್ಞೂ ಹಾಕ್ಯಬಹುದು, ಹ್ಞೂ ನಾವು ಇರಲಿಲ್ಲ ಹಾಕಿಲ್ಲ, ಹ್ಞೂ ಹಂಗೆ ಕಲಿಸ್ತೀನಿ. ಪ್ಲೇನ್ ಸಪ್ಪೆಸರು. ಏನೂ ಹಾಕಿಲ್ಲ, ಟೊಮೊಟೊ ಬದನೆಕಾಯಿ ಏನು ಯಾತದು ಹಾಕಲ್ಲ. ನೀವು ಇದ್ರೆ ಹಾಕ್ಯಳ್ರಿ, ಹ್ಞೂ ಇರಲಿಲ್ಲ ನಾನು ಹಾಕ್ತಿಲ್ಲ. ಬದನೆಕಾಯಿ ಟೊಮೊಟೊ ಹಾಕ್ಕೊಬೋದು. ಕಲಿಸ್ಕೋಬೋದು. ಹಿಂಗೆ ಮಾಡೋರು ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಹಿಂಗೇನಾದರೂ ನಿಮ್ಗೆ ಹಿಂಗೆ ಬೇಕು ಅಂದರೆ ಹಿಂಗೆ ಕಲಿಸ್ಕೋಬೋದು, ಚೆನ್ನಾಗಿರ್ತೈತಿ. ಮೆಣಸಿನ್ಕಾಯಿ ಸುಟ್ಟಿರೋ ಮೆಣಸಿನ್ಕಾಯಿ ಸುಟ್ಟಿದ್ನಲ್ಲ ಕಡ್ಡಿಗೇರಿಸಿ ಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕೊಡಮ್ಮ. ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಕಲಸ್ಕೋಬೋದು. ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ್ರಿ. ಇರೋದು ಕಲಸ್ಕೊಂತಿರೋದು ಹೊಮ್ತಿರೋದು ಅಷ್ಟೇ. ಇತ್ತು ಹಾಕಿದ್ದೀನಿ, ಇಲ್ದಿದ್ರೆ ನಾನು ಹಾಕೋದೇ ಇಲ್ಲ. ಇಷ್ಟೇ ಅಮ್ಮ, ಸಪ್ಪೆ ಹೆಸರು ಕಲಸಿದ್ದು ಇಷ್ಟನಾ? ಇಷ್ಟೇ ಆಗೋಯ್ತು. ಬಿಸಿ ಮುದ್ದೆ ಮಾಡಿ ತಿರೋದು. ಸಪ್ಪೆ ಹೆಸರು ಅಂದರೆ ಘಮ ಘಮ ಅಡುಗೆ ಹಾಕಿಂದ ಮುಂಚೆನೇ ಬಾಯಲ್ಲಿ ನೀರು ಬರುತ್ತೆ ನನಗಂತೂ. ಘಮ ಘಮ ಅಂತ ಐತಿ. ಕಲಸಿ ಸಪ್ಪು ನೀರಲ್ಲಿ ಹಾಕ್ಕೊಳ್ಳೋದ? ಹಾಕೊಳ್ಳೋದು. ಇಗಳಮ್ಮ, ಮುದ್ದೆ ಆಗೈತೆ, ಉಂಡು ಬಿಡು. ಮುದ್ದೆ ಕಾಳು ಸಪ್ಪು ನೀರು. ಸಪ್ಪೆಸರು ಸಪ್ಪು ನೀರು ಏನಾದರೂ ಅನ್ಬೋದು. ನಿಮ್ಗೆ ಯಾರಿಗೆಲ್ಲ ಇಷ್ಟ ಹುಳ್ಳಿಕಾಳು ರೆಸಿಪಿ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ. ಹಾಗೆ ಊಟಕ್ಕೂ ಬಂದ್ಬಿಡಿ ಅಂತ ಹೇಳ್ತಾ ವಿಡಿಯೋ ಅಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್. ಮಾಡೋಣ ಊಟ? ನಮ್ಮ ಮಾಡೋಣ. ಬಾ. ಮುದ್ದೆ ತಣ್ಣಗಾಗ್ತೈತೆ, ಬಿಸಿ ಮುದ್ದೆ ಊಟ ಮಾಡೋಣ. ಸರಿ.